ಮುತ್ತತ್ತಿಯಲ್ಲಿ ಐವರು ಜಲಸಮಾಧಿ ಪ್ರಕರಣ ಮಂಡ್ಯದ ಮಿಮ್ಸ್ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಶವಾಗಾರದ ಬಳಿಕ ಕುಟುಂಬಸ್ಥರ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅಂತಂದ್ರೆ ಮೂವರ ಮರಣೋತ್ತರ ಪರೀಕ್ಷೆ ಈಗಾಗಲೇ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ. ಚಾಲಕ ಮಹೇಶ್, ಪ್ರಿಯಾಂಕಾ ಮತ್ತು ವಿಜಯಮ್ಮ ಮರಣೋತ್ತರ ಪರೀಕ್ಷೆ ಬಹುತೇಕವಾಗಿ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ಮುತ್ತತ್ತಿಯಲ್ಲಿ ಐವರು ಜಲಸಮಾಧಿಯಾಗಿದ್ರು. ನೆನ್ನೆ ಹೇಳಿ ಕೇಳಿ ಪ್ರವಾಸಿ ತಾಣ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ. ಈ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆ ಫೋಟೋ ಹುಚ್ಚು ನೋಡಿ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಬಿಡುತ್ತೆ ಅಂತಂದ್ರೆ, ಆ ನೀರಿನ ಆಳ ಎಲ್ಲಿ ಸುಳಿ ಇದೆ ಅವೇನು ಗೊತ್ತಾಗಲ್ಲ ಅವ್ರಿಗೆ. ಒಟ್ನಲ್ಲಿ ಫೋಟೋ ತಗೊಳ್ಬೇಕು, ಅಪ್ಲೋಡ್ ಮಾಡಬೇಕು. ನಮ್ಮ ಕುಟುಂಬಸ್ಥರು ಕಾಯ್ತಾ ಇರ್ತಾರೆ. ನಾವು ಟ್ರಿಪ್ ಮುಗಿಸ್ಕೊಂಡು ಸೇಫ್ ಆಗಿ ಮನೆ ಸೇರಬೇಕು, ಅದ್ಯಾವುದೂ ಇರಲ್ಲ. ಅವರು ಒಟ್ನಲ್ಲಿ ಫೋಟೋ ತೆಗೆದುಕೊಳ್ಬೇಕು, ಈ ಮೋಜು ಮಸ್ತಿ ಮಾಡಬೇಕು. ಈಗ ಐವರು ಸಾವನ್ನಪ್ಪಿದ್ದಾರೆ. ಇವರು ಮೂಲತಃ ಚನ್ನಪಟ್ಟಣದವರು ಅಂತ ಹೇಳಿ ಗೊತ್ತಾಗುತ್ತೆ. ಇವರದ್ದು ಒಂದು ಕಡೆ ಆದ್ರೆ ಅಲ್ಲಿರುವಂತಹ ಜಿಲ್ಲಾಡಳಿತ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈ ರೀತಿಯಾದಂತಹ ಘಟನೆ ಪದೇ ಪದೇ ಮರುಕಳಿಸ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಬೋರ್ಡ್ ಅನ್ನು ಅಳವಡಿಸಬೇಕು ಅನ್ನುವಂತಹ ಪರಿಜ್ಞಾನ ಇರಲಿಲ್ವಾ ಹಾಗಾದ್ರೆ? ಅಟ್ಲೀಸ್ಟ್ ಹೋಮ್ ಗಾರ್ಡ್ಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು, ಅಥವಾ ಅಲ್ಲಿರೋರು ಹೇಳಬೇಕಾಗಿತ್ತು, ಅಲ್ಲಿ ಹೋಗ್ಬೇಡಿ, ಆ ಜಾಗ ಸೇಫ್ ಇಲ್ಲ ಅಂತ ಹೇಳಿ. ಅವ್ರು ಹೋದ್ರು, ಸತ್ರು, ಆಮೇಲೆ ಅಯ್ಯೋ ಈ ರೀತಿಯಾಗಿ ಆಗ್ಬಾರ್ದಾಗಿತ್ತು, ಆ ರೀತಿಯಾಗಿ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಾರೆ. ಮಂಡ್ಯದ ಮಿಮ್ಸ್ ಶವಾಗಾರದಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ. 3 ಜನರದ್ದಾಗಿದೆ, ಇನ್ನು 2 ಆಗ್ಬೇಕಾಗಿದೆ. ತದನಂತರ 5 ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ನೋಡಿ, ಆ ಜಾಗವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಸೇಫ್ ಇಲ್ಲ ಅಂತ ಜಾಗದಲ್ಲಿ ಹೋಗಿ ಫೋಟೋ ತೆಗೆದುಕೊಳ್ತಾ ಇದ್ರು. ಏಕಾಏಕಿಯಾಗಿ ಕಾಲ್ಜಾರು ಬೀಳ್ತಾರೆ. ಅಟ್ಲೀಸ್ಟ್ ಅಲ್ಲಿ ನಾಮಫಲಕಗಳನ್ನ ಅಳವಡಿಕೆ ಮಾಡಬೇಕಾಗಿತ್ತು. ಆ ನಾಮಫಲಕ ಅಟ್ಲೀಸ್ಟ್ ಅಳವಡಿಕೆ ಮಾಡಿದ್ರೆ ಅದನ್ನ ಗಮನಿಸಿ ಅಟ್ಲೀಸ್ಟ್ ಸುಮ್ಮನೆ ಆಗ್ತಾ ಇದ್ರು ಅವರು. ಅದ್ಯಾವುದು ಮಾಡಿಲ್ಲ. ಅಲ್ಲಿ ಏನು ಆಗಲ್ಲ ಅಂತ ಹೇಳಿ ಹೋಗಿ ಫೋಟೋ ತಕೊಂಡು ಈ ರೀತಿಯಾಗಿ ತಮ್ಮ ಜೀವಕ್ಕೆ ಈಗ ಕುತ್ತು ಬಂದುಬಿಟ್ಟಿದೆ. ಈಗ ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿನ್ನೆ ನೀರಿಗಿಳಿದಂಥ ಸಂದರ್ಭದಲ್ಲಿ 5 ಜನ ಮೃತಪಟ್ಟಿರ್ತಾರೆ. ಇದು ಭಾಳ ವಿಷಾದದ ಸಂಗತಿ ಮತ್ತು ನೋವಿನ ಸಂಗತಿಯೂ ಕೂಡ ಹೌದು. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿನ್ನೆ ನೀರಿಗಿಳಿದಂಥ ಸಂದರ್ಭ ಎಷ್ಟೋ ಮಟ್ಟಿಗೆ ಬೇಜವಾಬ್ದಾರಿಯನ್ನ ಮರೆದಿದ್ದಾರೆ ಅಂತ ಹೇಳಿ ಅಲ್ಲಿ ನಾಮಫಲಕಗಳನ್ನ ಅಳವಡಿಕೆ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅದು ಒಂದು ಸೇಫ್ ಪ್ಲೇಸ್ ಅಲ್ಲ ಅಂತಂದ್ರೆ ಅಲ್ಲಿ ಹೋಗೋದಕ್ಕೆ ಬಿಡಬಾರ್ದು. ಅಲ್ಲಿ ಹೋಮ್ ಗಾರ್ಡ್ಗಳನ್ನ ಯೋಜನೆ ಮಾಡಬೇಕಾಗಿತ್ತು ಅಲ್ಲಿನ ಜಿಲ್ಲಾಡಳಿತ. ಅದ್ಯಾವುದು ಕೂಡ ಮಾಡಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೋಗಿದ್ದಾರೆ ಫೋಟೋ ತೆಗೆದುಕೊಳ್ಳೋದಕ್ಕಂತ ಹೇಳಿ. ಅಲ್ಲಿ ಕಾಲ್ ಜಾರಿ ಈಗ ಸಾವಿಗೀಡಾಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಈಗ 5 ಸಾವನ್ನಪ್ಪಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆ ಈಗ? ಎಸ್, ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್, ಈಗೇನು ಮುತ್ತತ್ತಿಯಲ್ಲಿ 5 ಜಲಸಮಾಧಿ ಆಗಿದ್ದಾರಲ್ಲ, ಅಟ್ಲೀಸ್ಟ್ ಅಲ್ಲಿ ಒಂದು ನಾಮಫಲಕ ಅಥವಾ ಹೋಮ್ ಗಾರ್ಡ್ಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು. ಅದೊಂದು ಸೇಫ್ ಪ್ಲೇಸ್ ಅಲ್ಲ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಂತ ಹೇಳಿ? ದೀಪಾ, ಏನು ಈಗ ಒಂದ್ ರೀತಿ ಈ ಒಂದು ಹೇಳಿಕೆಯಲ್ಲಿ ಒಂದು ದ್ವಂದ್ವ ಹೇಳಿಕೆ ಇದೆ. ಯಾಕೆಂತಂದ್ರೆ ಅಲ್ಲಿರುವಂತ ಕುಟುಂಬಸ್ಥರು, ಅಲ್ಲಿ ನೋಡಿದಂತ ಕುಟುಂಬಸ್ಥರು ಹೇಳುವಂತದ್ದು ಏನಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ನಾಮಫಲಕಗಳು ಇರಲಿಲ್ಲ, ಮತ್ತೆ ಏನು ಹೋಮ್ ಗಾರ್ಡ್ಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಈಗಷ್ಟೇ ಏನು ಶವಾಗಾರಕ್ಕೆ ಭೇಟಿ ನೀಡಿದಂತ ಡಿ.ಸಿ. ಕುಮಾರ್ ಅವರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಅಲ್ಲಿ ನಾಮಫಲಕಗಳು ಇದ್ವು, ಮತ್ತೆ ಏನು ಹೋಮ್ ಗಾರ್ಡ್ಗಳು ಕೂಡ ಅಲ್ಲೇ ಇದ್ರು. ಆದ್ರೆ ಅವರೆಲ್ಲರ ಮಾತನ್ನ ಕೇಳಿದನೆ ಈ ಒಂದು ಅವಘಡ ನಡೆದಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ತರ ಘಟನೆಗಳು ನಡೆದಿರೋ ರೀತಿಯಲ್ಲಿ ಕ್ರಮ ವಹಿಸ್ತೀನಿ ಅಂತ ಹೇಳುವಂತದ್ದು. ಆದ್ರೆ ಈಗ ಏನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದು ಕೂಡ ಅಲ್ಲಿ ಯಾವುದೇ ರೀತಿಯಾದ ಭದ್ರತೆ ಆಗ್ಲಿ
ಸೂಚನಾ ಫಲಕಗಳು ಇಲ್ಲ ಅಂತೇಳಿ. ಈಗ ಈ ಒಂದು ನಿರ್ಲಕ್ಷ್ಯದಿಂದಾಗಿ, ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯದಿಂದ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಈಗ 5 ಜನರು ಜೀವ ತೆತ್ತುವ ಒಂದು ಕೆಲಸ ಆಗಿದೆ. ಆದ್ರೆ ಆ ಒಂದು ಸ್ಥಳದಲ್ಲಿ ಇದೇ ಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಘಟನೆ ಅಲ್ಲ. ಸಾಕಷ್ಟು ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಒಂದು ವರ್ಷದಲ್ಲಿ 100 ಜನ ಸಾವನ್ನಪ್ಪಿದ್ದಾರೆ. ಆದ್ರೆ ಈವರೆಗೂ ಯಾಕೆ ಕಟ್ಟುನಿಟ್ಟಿನ ಕ್ರಮ ಆಗಿಲ್ಲ ಅನ್ನೋದೇ ಈಗ ಅಲ್ಲಿನ ಸ್ಥಳೀಯರ ಪ್ರಶ್ನೆ ಆಗಿರುವಂತದ್ದು. ದೀಪಾ. ಎಸ್ ಪ್ರವೀಣ್, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.